ಈ ಕ್ಯಾಮ್ರಾಗೆ ಒಂದು ಸಿಮ್, ಒಂದು ಮೆಮೊರಿ ಕಾರ್ಡ್ ಹಾಕಿದ್ರೆ ಸಾಕು. ರೈತರು ಬೇರೆ ದೇಶದಲ್ಲಿದ್ರೂ ಅಂಗೈಯಲ್ಲಿ ತಮ್ಮ ಕೃಷಿ ಭೂಮಿನ ನೋಡಬಹುದು. 2-3 ಎಕರೆ ಜಾಗವನ್ನ ನಿಮ್ಮ ಮೊಬೈಲ್ನಲ್ಲಿ ನೋಡಬಹುದು. ಈ ಸ್ಮಾರ್ಟ್ ಕ್ಯಾಮ್ರಾ ನಿಮ್ಮ ಕೃಷಿ ಭೂಮಿಯನ್ನು ರಕ್ಷಿಸುತ್ತದೆ. ಯಾರಾದ್ರೂ ಅಪರಿಚಿತರು ಬಂದಾಗ ಇದು ಅವರನ್ನು ಟ್ರ್ಯಾಕ್ ಮಾಡಿ ಸೈರನ್ ಮಾಡುತ್ತದೆ ಮತ್ತು ನಿಮ್ಮ ಮೊಬೈಲ್ಗೆ ಫೋಟೋ ಕಳುಹಿಸುತ್ತದೆ. ರೈತರು ಎಲ್ಲೇ ಇದ್ರೂ ಈ ಕ್ಯಾಮೆರಾ ಮೂಲಕ ಮೊಬೈಲ್ನಿಂದಲೇ ಕೆಲಸಗಾರರಿಗೆ ನೇರ ಸೂಚನೆ ನೀಡಬಹುದು. ಆ ಕಡೆ ಸ್ವಲ್ಪ ಹೆಚ್ಚು ಗೊಬ್ಬರ ಹಾಕಿ. ಇದು ಕೃಷಿಗೆ ಅತ್ಯಂತ ಉಪಯುಕ್ತ. ಮಾರ್ಕೆಟ್ನಲ್ಲಿ ತುಂಬಾ ಸಿಸಿಟಿವಿ ಕ್ಯಾಮೆರಾಗಳು ಸಿಗ್ತವೆ, ಆದ್ರೆ ಅದು ಹಗಲೊತ್ತಲ್ಲಿ ಮಾತ್ರ ರೆಕಾರ್ಡ್ ಮಾಡ್ಕೊಳ್ತವೆ, ರಾತ್ರಿ ಹೊತ್ತು ರೆಕಾರ್ಡ್ ಆಗಲ್ಲ. ಈ ಸೋಲಾರ್ ಸಿಸಿಟಿವಿ ಕ್ಯಾಮೆರಾದಲ್ಲಿ AOV ಫೀಚರ್ಸ್ ಇದೆ. ಇದು 24 ಗಂಟೆ ರೆಕಾರ್ಡ್ ಮಾಡುತ್ತದೆ. ನೀವು ಯಾವಾಗ ಬೇಕಾದ್ರೂ ರೆಕಾರ್ಡ್ ಚೆಕ್ ನೋಡಿ. ನಾನೀಗ ತೋರಿಸ್ತಾ ಇರತಕ್ಕಂಥ ಕಟ್ಟಡ ಮಹರ್ಷಿ ವಾಲ್ಮೀಕಿ ಭವನ, ಪಾವಗಡ ಪಟ್ಟಣದ ತುಮಕೂರು ರಸ್ತೆ ಮಾರ್ಗದಲ್ಲಿ ನಿರ್ಮಾಣವಾಗಿರತಕ್ಕಂಥ ಒಂದು ಕಟ್ಟಡ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕಳೆದ 2021ರಲ್ಲಿ 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣವೇನೋ ಆಗಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮತ್ತೊಂದು ಹೆಚ್ಚುವರಿ ಕಟ್ಟಡಕ್ಕಾಗಿ ಪುನಃ 1 ಕೋಟಿ ಹಣವನ್ನು ಮಂಜೂರು ಮಾಡಿದ್ದಾದರೂ ಸಹ ಲ್ಯಾಂಡ್ ಆರ್ಮಿಯವರು ಈ ಒಂದು ಕಾಮಗಾರಿಯನ್ನು ಮುಂದುವರೆಸದೆ ಪೆಂಡಿಂಗ್ ಇಟ್ಟಿರೋದ್ರಿಂದ ಈಗ ಈ ಒಂದು ಬಂಗಲೆ ಬರ್ತಾ ಬೂತ್ ಬಂಗಲೆಯಾಗುತ್ತಿದೆ. ಮಹರ್ಷಿ ವಾಲ್ಮೀಕಿ ಭವನದ ಹಿಂಭಾಗದಲ್ಲಿಯೂ ಸಹ ಅಭಿವೃದ್ಧಿಯ ಕಟ್ಟಡವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಕಾಮಗಾರಿಯನ್ನು ಪ್ರಾರಂಭಿಸಿದ್ದಾರೆ. ಆದರೆ ಕಳೆದ 1 ವರ್ಷದಿಂದ ಈ ಒಂದು ಕಾಂಪೌಂಡ್ ನಿರ್ಮಾಣವಾಗಲಿ ಅಭಿವೃದ್ಧಿ ಕೆಲಸವಾಗಲಿ ಮುಂದುವರಿಸಿಲ್ಲ. ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅನುಕೂಲಕ್ಕಾಗಿ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳಲ್ಲಿ ಕೋಟ್ಯಾಂತರ ರುಗಳ ಅನುದಾನ ಮಂಜೂರು ಮಾಡುತ್ತದೆ. ಆದರೆ ಸಂಬಂಧಪಟ್ಟ ಇಲಾಖೆಯವರು ಮುತುವರ್ಜಿ ವಹಿಸಿ ಆ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತರುವುದರಲ್ಲಿ ವಿಳಂಬ ಮಾಡುತ್ತಿರುವುದರಿಂದ ಈ ಒಂದು ಮಹರ್ಷಿ ವಾಲ್ಮೀಕಿ ಭವನ ಈಗ ಹಾಡು ಕೊಂಬೆಯಾಗುತ್ತಿದೆ. ತುಮಕೂರು ರಸ್ತೆ ಮಾರ್ಗದಲ್ಲಿರುವ ಈ ಒಂದು ಮಹರ್ಷಿ ವಾಲ್ಮೀಕಿ ಭವನ ಕಟ್ಟಡಕ್ಕೆ ಪಾವಗಡದ ಖ್ಯಾತ ವೈದ್ಯರಾದ ಡಾಕ್ಟರ್ ಓಂಕಾರ ನಾಯ್ಕ ಅವರು ಕುಟುಂಬಸ್ಥರು 1 ಎಕರೆ ಜಮೀನನ್ನು ಮಂಜೂರು ಮಾಡಿದ್ದಾರೆ ಉಚಿತವಾಗಿ. ಆದರೆ ಪ್ರಯೋಜನ ಏನು ಬಂತು? ಕಟ್ಟಡವೇನೋ ನಿರ್ಮಾಣವಾಯಿತು, ಲೋಕಾರ್ಪಣೆಯೂ ಆಯಿತು. ಆದರೆ ಸಾರ್ವಜನಿಕರ, ಆದರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣಕ್ಕಾಗಿ ಈ ಒಂದು ಸಮುದಾಯ ಭವನ ಉಪಯೋಗ ಆಗ್ತಾನೇ ಇಲ್ಲ ಕಂಡ್ರಿ. ಹಾಗಾದರೆ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವ ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದಾರೆ ಎಂಬ ಅನುಮಾನ ಕಾಡುತ್ತಿದೆ. ನಾಗರಾಜು ಅಂತೇಳಿ ವಾಲ್ಮೀಕಿ ನಾಯಕ ಮಹಾಸಭಾದ ತಾಲೂಕು ಕಾರ್ಯದರ್ಶಿ. ಪಾವಗಡದ ತುಮಕೂರು ರಸ್ತೆಯಲ್ಲಿ ಇರ್ತಕ್ಕಂಥ ವಾಲ್ಮೀಕಿ ಭವನ ಇವತ್ತಿನ ದಿವಸ ಒಂದು ಪಾಳು ಕೊಂಪೆಯಾಗಿ ಬಿದ್ದಿದೆ. ವಾಲ್ಮೀಕಿ ಭವನಕ್ಕೆ ಸುಮಾರು ಲಕ್ಷಾನುಗಟ್ಟಲೆ ಹಣವನ್ನು ಸುರಿದು ಇವತ್ತಿನ ದಿವಸ ಪಾಳು ಕೊಂಪೆಯಾಗಿ ಯಾವುದೇ ವಾಲ್ಮೀಕಿಯ ಸಮಾಜದ ಬಂಧುಗಳಿಗೆ ಯಾವುದೇ ಕಾರ್ಯಕ್ರಮ ನಡೆಸ್ಕೊಳ್ಳೋಕ್ಕೆ ಇವತ್ತಿನ ದಿವಸ ಆಗ್ತಾ ಇಲ್ಲ. ಈ ಒಂದು ವಾಲ್ಮೀಕಿ ಭವನಕ್ಕೆ ಸುತ್ತಲೂ ಕಾಂಪೌಂಡು ಮತ್ತಿತರೆ ಕಾಮಗಾರಿಗಳಿಗೆ ಲ್ಯಾಂಡ್ ಆರ್ಮಿಗೆ 2ನೇ ಹಂತದಲ್ಲಿ ಕಾಂಪೌಂಡು ಮತ್ತು ಕಾಮಗಾರಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದೆ. ಆದರೂ ಲ್ಯಾಂಡ್ ಆರ್ಮಿಯವರು ಇವತ್ತು ದಿವಸ ಆ ಹಣವನ್ನು ಬಡ್ಡಿಗೆ ಕೊಟ್ಕೊಂತ ಈ ಒಂದು ಕಾಮಗಾರಿಯನ್ನು ಸುಮ್ಮನೆ ಪಿಲ್ಲರ್ಗಳನ್ನು ನಿರ್ಮಿಸಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ. ಪ್ರತಿ ವರ್ಷ ತಾಲೂಕು ಆಡಳಿತ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ವಾಲ್ಮೀಕಿ ಭವನ ಪೂರ್ಣಗೊಳಿಸಿ ಸಾರ್ವಜನಿಕ ಮುಕ್ತವಾಗಿ ಕಾರ್ಯಕ್ರಮಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿತ್ತು. ಲ್ಯಾಂಡ್ ಆರ್ಮಿ ಮತ್ತು ತಾಲೂಕು ಆಡಳಿತ ಕಾಮಗಾರಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಈ ಒಂದು ಭಾಳಷ್ಟು ಕೋಟ್ಯಾನುಗಟ್ಟಲೆ ಹಣವನ್ನು ವಹಿಸಿರ್ತಕ್ಕಂಥ ವಾಲ್ಮೀಕಿ ಭವನ ಇವತ್ತು ಇದು ಮೂಲೆ ಗುಂಪಾಗಿದೆ. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಮುಂದಿನ ವಾಲ್ಮೀಕಿ ಜಯಂತಿಗೆ ವಾಲ್ಮೀಕಿ ಭವನ ಕಟ್ಟಡ ಪೂರ್ಣಗೊಳಿಸುವ ಅಂತೇಳಿ ತಾಲೂಕು ಆಡಳಿತ ಹೇಳ್ಕೊಂಡು ಬರ್ತಾ ಇದೆ. ಲ್ಯಾಂಡ್ ಆರ್ಮಿಗೂ ಸಹ ಹೇಳ್ಕೊಂಡು ಬರ್ತಾ ಇದೆ. ಮುಂದಿನ ವಾಲ್ಮೀಕಿ ಜಯಂತಿ ದಿನದೊಳಗಡೆ ಈ ಒಂದು ವಾಲ್ಮೀಕಿ ಭವನ ಹೆಚ್ಚುವರಿ ಕಾಮಗಾರಿಯನ್ನು ಪೂರ್ಣಗೊಳಿಸಿದಲ್ಲಿ ನಾವು ಮುಂದಿನ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಬಹಿಷ್ಕರಿಸ್ತೀವಿ ಅಂತೇಳಿ ನಾವು ಈ ಮೂಲಕ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೋಡಿ, ಇದು ಪೆನುಗೊಂಡ ಊರು ಬಾಗಿಲು. ತಾವೀಗ ನೋಡ್ತಾ ಇದ್ದೀರಾ ಜಲ್ಲಿ ಡಸ್ಟು ಜಲ್ಲಿ. ಆದರೆ ಏನಪ್ಪ ಅಂದರೆ ಇದೇ ಲ್ಯಾಂಡ್ ಆರ್ಮಿಯವರು ಯಾವುದೋ ಕಾಮಗಾರಿಯಾಗಿ ಇಲ್ಲಿ ಒಂದು ಸ್ಟಾಕನ್ನು ಮಾಡಿಕೊಂಡಿದ್ದಾರೆ. ಆದರೆ ಗಾಡಿಗೆ ಈ ಒಂದು ಜಲ್ಲಿ ಮತ್ತು ಡಸ್ಟು ರಸ್ತೆಗೆ ಹರಿದು ದ್ವಿಚಕ್ರ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗುತ್ತಿದೆ. ಈಗಾಗಲೇ ಸಾರ್ವಜನಿಕರು ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಅವರಿಗೆ ಕಂಪ್ಲೇಂಟನ್ನು ಸಹ ಮಾಡಿದ್ದಾರೆ. ಜಾಫರ್ ಶರೀಫ್ ಅವರು ಇದರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಸಂಬಂಧಪಟ್ಟ ಲ್ಯಾಂಡ್ ಆರ್ಮಿಯವರಿಗೂ ಫೋನ್ ಮೂಲಕ ತಿಳಿಸಿದ್ದಾರೆ. ಆದರೂ ಸಹ ಯಾವುದೇ ಕ್ರಮವನ್ನು ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ಆಗಿರ್ತಕ್ಕಂಥ ಜಲ್ಲಿ ಮತ್ತು ಡಸ್ಟ್, ಈ ಒಂದು ಜಲ್ಲಿ ಬಂದು ಎಲ್ಲ ಈಗ ದ್ವಿಚಕ್ರ ವಾಹನಗಳಿಗೆ ಪಾಪ ಸವಾರರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಜಾರು ಬೀಳುವಂಥ ಸಂಭವ ಇದೆ. ಇಲ್ಲಿ ಫಾಸ್ಟಾಗಿ ಬರ್ತಾರೆ, ಬಂದ ತಕ್ಷಣ ಕ್ರಾಸಿಂಗಲ್ಲಿ
ಜಾರಿ ಬೀಳುವಂಥ ಒಂದು ಅವಕಾಶ ಇದೆ. ಬಂಧುಗಳೇ ನಮಸ್ತೆ, ನಾನು KN ಸುಧೀಂದ್ರ ಕುಮಾರ್, ಸ್ವಾಮಿ ವಿವೇಕಾನಂದ ತಾಲೂಕು ಅನುಕೂಲ ಒಕ್ಕೂಟದ ಅಧ್ಯಕ್ಷನಾಗಿ ಜವಾಬ್ದಾರಿ ಇದೆ. ನಮ್ಮ ತಾಲೂಕಲ್ಲಿ ಸುಮಾರು 5,000 ವಿಕಲಚೇತನರು ವಾಸವಾಗಿದ್ದಾರೆ. ಈ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ನಾನು ಸನ್ಮಾನ್ಯ ಶಾಸಕರಾದ ಶ್ರೀಯುತ ವೆಂಕಟೇಶ್ ಅವರಲ್ಲಿ ವಿನಂತಿಸ್ತೀನಿ. ವಿಕಲಚೇತನರಿಗಾಗಿ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದ ಅಡಿಯಲ್ಲಿ ಕನಿಷ್ಠ 15ರಿಂದ 25 ಲಕ್ಷ ಪ್ರತಿ ವರ್ಷ ಅನುಷ್ಠಾನ ಮಾಡಬೇಕು. ಇದು ಸರ್ಕಾರಿ ಆದೇಶ ಇದೆ, ಇತ್ತೀಚೆಗೆ ಪರಿಷ್ಕೃತಗೊಂಡಿದೆ. ಹಾಗಾಗಿ ಕಳೆದ 7 ವರ್ಷಗಳಿಂದ ಈ ಒಂದು ಅನುದಾನದ ಅಡಿಯಲ್ಲಿ ವಿಕಲಚೇತನರಿಗೆ ಏನೂ ಸಿಕ್ಕಿಲ್ಲ ನಮ್ಮ ತಾಲೂಕಲ್ಲಿ. ಅದು ಶೋಚನೀಯ ಸಂಗತಿ. ಇದನ್ನು ನಾವು ಖಂಡಿಸ್ತೀವಿ. ಹಲವಾರು ಬಾರಿ ಭೇಟಿ ಮಾಡಿದ್ದೀವಿ, ಪತ್ರ ಕೊಟ್ಟಿದ್ದೀವಿ, ಕೇಳಿದ್ದೀವಿ. ಆದರೂ ಕೂಡ ಇದಾಗದೇ ಇರೋದು ಶೋಚನೀಯ ಸಂಗತಿ. ಈ ಬಾರಿ ಆದರೂ ಕನಿಷ್ಠ ಒಂದು 50 ಲಕ್ಷ ರೂಪಾಯಿಯನ್ನು ಮಾನ್ಯ ಶಾಸಕರು ಮೀಸಲಿಟ್ಟು ಶಿಫಾರಸು ಮಾಡಿ ವಿಕಲಚೇತನರಿಗೆ ಅಗತ್ಯ ಇರತಕ್ಕಂಥ ಸಾಧನ ಸಲಕರಣೆಗಳು, ದ್ವಿಚಕ್ರ ವಾಹನಗಳು ಮತ್ತು ಶ್ರವಣ ಸಾಧನ, ಲ್ಯಾಪ್ಟಾಪ್, ಬೇರೆ ಬೇರೆ ಏನು ಅವಶ್ಯಕತೆ ನೋಡಿಕೊಂಡು ನಮ್ಮನ್ನು ಕೂಡ ತೊಡಗಿಸ್ಕೊಂಡು ಪ್ಲಾನಿಂಗ್ ಮಾಡಬೇಕು. ಅದನ್ನು ಸರಿಯಾದ ಫಲಾನುಭವಿಗಳಿಗೆ ವಿತರಣೆ ಮಾಡಿ ಸಹಕರಿಸಬೇಕು ಅಂತೇಳಿ ಈ ಪತ್ರಿಕಾ ಪ್ರಕಟಣೆ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಧನ್ಯವಾದಗಳು.